ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮೊಂದಿಗೆ ಈ ಒಂದು ಸಣ್ಣ ಟಿಪ್ ಹಂಚ್ಕೋಬೇಕಂತಿದ್ದೀನಿ. ಅದು ಏನು ಅಂದ್ರೆ, ನಾಳೆ ವಿಶೇಷ ದಿನ ಇದೆಯಲ್ಲ, ತುಳಸಿ ಹಬ್ಬ ಇದೆಯಲ್ಲ, ಇದನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಇದರಿಂದ ನಾವು ಧನಾಗಮನ ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋಣ. ನಾವು ತುಳಸಿ ಕೋಟೆಯನ್ನು ಅಚ್ಚುಕಟ್ಟಾಗಿ ಅಲಂಕರೀಕೃತವಾಗಿ ಹೂವ ಪೂಜಾ ಸಾಮಗ್ರಿಯಿಂದ ಅಲಂಕರಿಸಿರ್ತೀವಲ್ಲ, ಪೂಜಾ ಸಾಮಗ್ರಿಯನ್ನು ಇಟ್ಟುಬಿಟ್ಟು 5 ಮುತ್ತೈದನ್ನ ಕರೆದು ಅವರಿಗೆ ಕುಂಕುಮ ಕೊಡೋದು, ಇದೆಲ್ಲ ಕಾಮನ್ ಆಗಿ ಮಾಡ್ತೀವಲ್ಲ ಪ್ರತಿ ವರ್ಷ. ಆದರೆ ನೆಲ್ಲಿಕಾಯಿ ಇಟ್ಟುಬಿಟ್ಟು, ನೆಲ್ಲಿ ದೀಪ ಇಟ್ಟುಬಿಟ್ಟು, ನೆಲ್ಲಿಕಾಯಿ ಮೇಲೆ ತುಪ್ಪದ ದೀಪವನ್ನು ಇಟ್ಟು ವಿಶೇಷವಾಗಿ ತುಳಸಿ ಗಿಡ ಹತ್ರ ದೀಪಾರಾಧನೆ ಮಾಡೋದು, ತುಳಸಿ ಗಿಡನ ಡೆಕೋರೇಟ್ ಮಾಡಿ ಅಂದರೆ ಅಲಂಕೃತವಾಗಿ ನಾವು ಪೂಜೆ ಮಾಡೋದು ಸಹಜವಾಗಿ ಬರ್ತಾ ಇರೋ ಒಂದು ಪದ್ಧತಿ. ಇದರಲ್ಲಿ ಇವತ್ತಿನ ವಿಶೇಷವಾಗಿ ತುಳಸಿ ಗಿಡ ಹತ್ರ ವಿಷ್ಣುವಿನ ಒಂದು ರೂಪ ಇರುವಂಥದ್ದು, ಬೆಳ್ಳಿದಾಗ್ಬೋದು, ಯಾವುದಾದ್ರೂ ಒಂದು ವಿಗ್ರಹ ಅಂದರೆ ಹಿತ್ತಾಳೆದು, ತಾಮ್ರದ್ದು ಅಥವಾ ವಿಷ್ಣುವಿನ ಒಂದು ಗೊಂಬೆವನ್ನು ತುಳಸಿ ಗಿಡ ಸಮೇತ ಅದರ ಪಕ್ಕದಲ್ಲೇ ಇಟ್ಬಿಟ್ಟು ಪೂಜೆ ಮಾಡಬೇಕು. ಏನು ಅಂದರೆ, ಯಾಕೆ ಅಂದರೆ ಇದು ತುಳಸಿ ವಿವಾಹ, ಯಾರೊಂದಿಗೆ, ವಿಷ್ಣು ಮೂರ್ತಿಯೊಂದಿಗೆ ತುಳಸಿಗೆ ವಿವಾಹ ಮಾಡುವಂಥ ದಿವಸ. ಸೊ ಅದನ್ನು ತುಳಸಿ ಗಿಡ ಹತ್ರ ವಿಷ್ಣು ಮೂರ್ತಿ ಪ್ರತಿಬಿಂಬ ಅಂದರೆ ಒಂದು ಫೋಟೋ ಆಗ್ಬೋದು ಅಥವಾ ಒಂದು ವಿಗ್ರಹವನ್ನು, ಅದು ಅಥವಾ ನಿಮ್ಮ ಹತ್ರ ವಿಗ್ರಹ ಇಲ್ಲ, ಫೋಟೋ ಇಲ್ಲ ಅಂದರೂ ಒಂದು ಸಾಲಿಗ್ರಾಮ ಚಿಕ್ಕದು ಅದೇನೇ ವಿಷ್ಣು ಮೂರ್ತಿ ಅಂದ್ಕೊಂಡು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅಂದರೆ ಅದ್ರ ಜೊತೆಗಿಟ್ಬಿಟ್ಟು ನೀವು ಪೂಜೆ ಮಾಡಬೇಕು. ಆದರೆ ಯಾವಾಗ ಪೂಜೆ ಮಾಡಬೇಕು, ಏನು ಮಂತ್ರ ಹೇಳ್ಕೊಬೇಕು, ಇಲ್ಲಿ ತುಳಸಿ ಅಷ್ಟೋತ್ತರ ಮಂತ್ರಗಳನ್ನ ಹೇಳ್ಕೊಬೇಕು. ಜೊತೆಗೆ ಓಂ ವಿಷ್ಣು ತುಳಸಿಯೇ ನಮಃ, ಓಂ ವಿಷ್ಣು ತುಳಸಿಯೇ ನಮಃ, ಓಂ ವಿಷ್ಣು ತುಳಸಿಯೇ ನಮಃ ಅಂತ ಈ ಮಂತ್ರವನ್ನು 108 ಬಾರಿ ಹೇಳ್ಕೊಬೇಕು. ಸರಿನಾ? ಈಗ ಮಂತ್ರ ಗೊತ್ತಾಯ್ತು, ಡೆಕೋರೇಟ್ ಮಾಡಿಕೊಂಡು ಪೂಜೆಗೆ ಬೇಕಾಗಿರೋ ಸಾಮಗ್ರಿನೆಲ್ಲ ಅಲಂಕರೀಕೃತವಾಗಿ ಇಟ್ಕೊಂಡು ಪೂಜೆ ಮಾಡೋ ವಿಧಾನನೂ ಗೊತ್ತಾಯಿತು. ಯಾವ ವಿಗ್ರಹನ ಇಟ್ಕೊಬೇಕು ಅನ್ನೋದು ಇಲ್ಲಿ ತಿಳಿದಿದೆ ನಿಮಗೆ. ಯಾವ ಥರ ದೀಪಾರಾಧನೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ನೆಲ್ಲಿಕಾಯಿ ಮೇಲೆ ತುಪ್ಪದ ದೀಪ ಎರಡಂತೂ ಖಂಡಿತವಾಗ್ಲೂ ಮಾಡಲೇಬೇಕು ಅಲ್ವಾ? ಇದು ಗೊತ್ತಾಗಿದೆ. ರಂಗೋಲಿ ಅಂತೂ ಮಸ್ಟ್ ಆ್ಯಂಡ್ ಶುಡ್, ಅಷ್ಟದಳ ರಂಗೋಲಿ ಹಾಕ್ಕೊಳ್ಳಿ ತುಳಸಿ ಗಿಡದ ಮುಂದಗಡೆ. ಸೊ ಇದೆಲ್ಲ ಕಾಮನ್ ಆಗಿ ಮಾಡೋದು. ಆದರೆ ಯಾವ ಟೈಮಲ್ಲಿ ಪೂಜೆ ಮಾಡಬೇಕು, ಈ ಟೈಮೂ ಇಂಪಾರ್ಟೆಂಟ್. ಯಾಕಂದರೆ ನಾವು ನಮ್ಮ ಒಂದು ಇಚ್ಛೆಗಳೇನಿದೆ, ನಮ್ಮ ಒಂದು ಬಯಕೆಗಳೇನಿದೆ, ದೇವ್ರ ಹತ್ರ ಏನೊಂದು ಪ್ರಾರ್ಥನೆ ಮಾಡ್ಕೊತೀವಿ ಅದು ಸ್ಟ್ರಾಂಗ್ ಆಗಿ ಈಡೇರಬೇಕಂದ್ರೆ ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ. ಯಾವುದೇ ಒಂದು ಹಬ್ಬ ಆಗಲಿ, ಪೂಜೆ ಆಗಲಿ, ಮ್ಯಾನಿಫೆಸ್ಟೇಷನ್ ಆಗಲಿ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಟೈಮ್ ಇರುತ್ತೆ. ಸೊ ಆ ಟೈಮನ್ನು ಕ್ಯಾಚ್ ಮಾಡಿಕೊಂಡು ನೀವು ಆ ಟೈಮಲ್ಲಿ ಈ ವಿಧಾನವನ್ನು, ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ಹೇಳಿರ್ತೀವಲ್ಲ, ಅದೇ ವಿಧಾನವನ್ನು ಫಾಲೋ ಮಾಡಿಕೊಂಡು ಈ ಮಂತ್ರವೊಂದಿಗೆ ಪೂಜೆ ಮಾಡಿದ್ರೆ ನಿಮಗೆ ಅಂದರೆ ತುಂಬ ಫಲ ಸಿಗುತ್ತೆ ಅಂತ ಅರ್ಥ. ಅದು ಯಾವುದೇ ಒಂದು ಪೂಜೆ ಆಗ್ಬೋದು, ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಆಗ್ಬೋದು, ಫುಲ್ಫಿಲ್ ಆಗಿ ನಿಮಗೆ ರಿಸಲ್ಟ್ ಬರಬೇಕಂದ್ರೆ ಪರ್ಟಿಕ್ಯುಲರ್ ಟೈಮು, ರೂಲ್ಸ್ ಅನ್ನೋದನ್ನು ನೀವು ಫಾಲೋ ಮಾಡಬೇಕು ಅಲ್ವಾ? ಸೊ ಈಗ ಇಲ್ಲಿ ಪ್ರದೋಷ ಕಾಲ ಅಂತ ಇದೆ. ಪ್ರದೋಷ ಕಾಲ ಅಂದರೆ ನಾವು ಸಾಯಂಕಾಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದು 4:30ರಿಂದ 6 ಗಂಟೆಗೆ ನೀವು ತುಳಸಿ ಪೂಜೆಯನ್ನು ಮಾಡಲೇಬೇಕಾಗುತ್ತೆ. ಸೊ ಈ ಟೈಮಲ್ಲಿ ನೀವು ಪೂಜೆ ಮಾಡಿಬಿಟ್ಟು ನಿಮ್ಮ ಇಷ್ಟಾರ್ಥಗಳೇನಿದೆಯೋ ಅದು ದೇವ್ರ ಮುಂದಗಡೆ ಇಟ್ಟರೆ ಅದು ಹೀಗೆ ಈಡೇರುತ್ತೆ. ಇದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮ ಒಂದು ಪ್ರೇಯರ್ ಅನ್ನೋದು ಶುದ್ಧ ಮನಸ್ಸಿಂದ ಮಾಡಬೇಕು. ಪೂಜೆ ನಿಮ್ಮ ಸಂಕಲ್ಪ ಒಂದನ್ನ ಆಯ್ಕೆ ಮಾಡ್ಕೊಬೇಕು. ಅದು ನಿಮಗೆ ಮಲ್ಟಿಯಾಗಿ ಇಲ್ಲಿ ಶೋ ಮಾಡಬಾರ್ದು. ನಿಮ್ಮದು ಈಡೇರಬೇಕಾಗಿರೋ ಇಚ್ಛೆಗಳಲ್ಲಿ ಸ್ಟ್ರಾಂಗ್ ಆಗಿ ಒಂದು ಆಯ್ಕೆನ ತಗೊಬೇಕು. ಅದನ್ನು ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಶೇಷ ದಿವಸ ಪೂಜೆ ಮಾಡ್ತೀರಲ್ಲ, ಆ ಟೈಮಲ್ಲಿ ಇನ್ನೊಂದು ಇಚ್ಛೆನ ಎತ್ಕೊಬೇಕಾಗ್ತದೆ. ಈ ರೀತಿ ಈಗ ತುಳಸಿ ಹಬ್ಬದ ಟೈಮಲ್ಲಿ ನೀವು ಒಂದು ಇಚ್ಛೆಯನ್ನು ತಗೊಂಡು ಪ್ರದೋಷ ಕಾಲದಲ್ಲಿ 4:30ರಿಂದ 6 ಗಂಟೆಗೆ ಪರ್ಟಿಕ್ಯುಲರ್ ಆಗಿ ಪೂಜೆ ಮಾಡಿ, ದೀಪಾರಾಧನೆ ಮಾಡಿ, ವಿಷ್ಣು ಮೂರ್ತಿನ ಸಾಲಿಗ್ರಾಮ ರೂಪದಲ್ಲಿ ಬೇಕಾದರೂ ಅಥವಾ ಫೋಟೋ ರೂಪದಲ್ಲಿ ಬೇಕಾದರೂ ಇಟ್ಟುಬಿಟ್ಟು ಓಂ ವಿಷ್ಣು ತುಳಸಿಯೇ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಹೇಳ್ಕೊಬೇಕು ಕಂಪಲ್ಸರಿ. ಮತ್ತು ತುಳಸಿ ಅಷ್ಟೋತ್ತರ ಕಾಮನ್ ಆಗಿ ಹೇಳ್ಕೊಳ್ಳಿ. ನಿಮಗೆ ಕತೆ ಅವೈಲಬಲ್ ಇದ್ದರೆ ಅದನ್ನು ಬೇಕಾದ್ರೆ ಓದ್ಕೊಳ್ಳಿ. ಈ ರೀತಿ ನಾಳೆ ತುಳಸಿ ಪೂಜೆಯನ್ನು ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕಾಣ್ತೀವಿ. ಓಕೆ.